ಕಾರ್ಯಕರ್ತರು ಇದು ರಿಸೀಟ್ ಮಾಡ್ಕೊಂಡು ನಮ್ಮ ಇಲ್ಲಿ ವಿಧಾನಸಭಾ ಚುನಾವಣೆ ಹಿನ್ನಡೆಯಾಗಿ ನಾವು ಬಹಳಷ್ಟು ಮುಖಭಂಗ ಆಗಿತ್ತು. ನಮಗೆ ನಮ್ಮ ವಿರೋಧಿಗಳ ನಗುಭಂಗ ಆಗಿತ್ತು. ನಾವು ಕಳೆದ ಒಂದು ವರ್ಷದಿಂದ ನಾವು ಭಾಳ ಅಸಹಾಯಕರಾಗಿ ನಾವು ಭಾಳ ಸಣ್ಣ ಮಾಡ್ಕೊಂಡು ಅಡ್ಡಿರ್ತಿದ್ವು. ಅದನ್ನು ಮನಗಂಡು ಇವತ್ತು ಕಾರ್ಯಕರ್ತರು 8 ಕ್ಷೇತ್ರದಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ಇವತ್ತು ಭಾರತೀಯ ಜನತಾ ಪಕ್ಷ ಮತ್ತೆ ಗಟ್ಟಿಯಾದ ಒಂದು ನಿರ್ಣಯ ಕೊಟ್ಟದಕ್ಕೆ ಈಗ ಎಷ್ಟೇ ನಮ್ಮ ಇಡೀ ಜಿಲ್ಲೆ ಆಗಿರ್ಬೋದು, ಗೋಕಾಕ್ ಆಗಿರ್ಬೋದು, ರಾಜ್ಯದ ಮೂಲೆಗೆ ಎಷ್ಟೇ ಕೃತಜ್ಞತೆ ಸಲ್ಲಿಸಿ ಕಡಿಮೆ ಇದೆ. ಯಾಕಪ್ಪ ಮಾತು ಹೇಳ್ತಂದರೆ ನಮ್ಮ ಮಹಾನಾಯಕ ಮತ್ತು ಇಲ್ಲಿ ವಿಷಕನ್ಯ ಒಂದು ದೊಡ್ಡ ಪ್ರಮಾಣ ಖರ್ಚಿನ ರಾಜಕಾರಣಕ್ಕೆ ಅವ್ರ ಪಾಪ ನಮ್ಮ ಸಿದ್ದರಾಮಯ್ಯ ಬಗ್ಗೆನ ಹೇಳೋದು. ಸಿದ್ದರಾಮಯ್ಯ ಯಾವಾಗಲೂ ಸ್ವತ್ತು ಮಾಡಿಲ್ಲ. ಸಿದ್ದರಾಮಯ್ಯ ಮುಖ್ಯಮಂತ್ರಿರ್ಬೋದು ವಿರೋಧ ಪಕ್ಷ ಅವ್ರು ಯಾವಾಗೂ ನಮ್ಮ ಪಕ್ಷಕ್ಕೆ ನಮಗದು ಯಾವ ವಿಷಯ ಭಾಳ ಅಸಹ್ಯ ಮಾಡಿಲ್ಲ. ಈ ಮಹಾನಾಯಕ ವಿಷಕನ್ನಿಂದ ತರಪ ಮುಗಿದು ತನಕತಿ ನಾವು ಹಿಮಾಲಯಕ್ಕೆ ಹೋಗಾಗಿತ್ತು. ನಾವೇನಾದ್ರು ಈಗ ಸುತ್ತಕ್ಕೆ ಹೋದರೆ ನಾವು ಸಾಧುವಾಗಿ ಹಿಮಾಲಯ ಒಂದು ಜಾಗ ನೋಡಿ ಬಂದಿದ್ದೆ. ಯಾಕಂದ್ರೆ ಪದೇ ಪದೇ ಸೋತ್ರ ಮತ್ತೆ ಅಲ್ಲಿ ಹೋಗ್ಬಿಟ್ಟು ನಮ್ಗೆ ಅಷ್ಟೇ ಆಗಿ ಉಳಿದಾಗಿದ್ರೆ ನಮ್ಗೆ ಹೋಗಕ್ಕೆ ಆಗೋದಿಲ್ಲ. ಒಂದು ಸಲ ಸೋಲು ಪದೇ ಪದೇ ಸೋಲಾದ್ರೆ ನಾವು ಲೀಡರ್ ವಿಷಯವಾಗಿ ಅಲೈಗೆ ಹಾಕೋಣ. ಆ ಒಂದು ಉದ್ದೇಶದಿಂದ ನಾವು ಭಾಳಷ್ಟು ಎಲ್ಲ ಒಟ್ಟು ವರಿಗಿಟ್ಟು ನಾವು ಇಲ್ಲಿ ಎಲೆಕ್ಷನ್ ಆಗಲು ನಮ್ಮ ಭಾರತೀಯ ಜನತಾ ಪಕ್ಷ ಕಾರ್ಯಕರ್ತರು ಏನು ದುಡ್ಡು ನೋಡಲಿಲ್ಲ, ಒಂದು ಚಹಾ ನೋಡಲಿಲ್ಲ, ತಮ್ಮದೇ ಆದಂಥ ಸೈಕಲ್ ಹಿಡ್ಕೊಂಡು ಮೂಲೆ ಅಡ್ಡಾಡಿ ಭಾರತೀಯ ಜನತಾ ಪಕ್ಷ ಗಟ್ಟಿಯಾದ ನಮಗೆ ವೋಟ್ ಹಾಕಿದ್ವಿ. ಯಾಕಂದರೆ ನಾವು ಎಲೆಕ್ಷನ್ದಲ್ಲಿ ಇಷ್ಟು ದೊಡ್ಡ ಪ್ರಮಾಣದ ನಮಗೆ ಟೆನ್ಷನ್ ಇದ್ದಲ್ಲ. ಯಾಕಂದರೆ ಅವ್ರು ದುಡ್ಡು ಸೂರ್ಯಾರು ಮಣಿಗೆ ರೊಕ್ಕ ಕೊಟ್ಟು ಬೋದೈತೆ. ಇಲ್ಲ ಹೇಳಕ್ಕೆ ಬರೋದಿಲ್ಲ. ಓಟ್ಗೆ ರೊಕ್ಕ ಕೊಟ್ಟು ಬೋದೈತೆ. ಒಂದೇನೋ ಫಂಕ್ಷನ್ ಇರ್ತದೆ 2 ರೊಕ್ಕ ಕೊಟ್ಟು ನೋಡಿದ್ರಿ. ನಾವು ಖಾಲಿಗೆ ಹೋಗುದು. ನಾವು ನಿಮ್ಮ ಮಾರಿ ಫಂಕ್ಷನ್ ಬಂದ್ರೆ ನಿಮ್ಮ ಮಾರಿ ನೋಡೋದು. ನೀವು ಹೂ ಹಾಕೋದ ನೀವು ರೊಕ್ಕ ನಾವೇ ಅವ್ರು ಕಾಂಗ್ರೆಸ್ ಕ್ಯಾಂಡಿಡೇಟ್ ಮೊದಲೇ ಮಾಡಿದ್ರು ಜೀಪ ಹೂವು ಕೊಟ್ಟು ಸರ್ ರೊಕ್ಕ ಕೊಟ್ಟು ಅವ್ರು ಹಾಕ್ಸೋರು. ನೀವು ಹಾಕಿದಾಗ ಹೂ ಹಾಕೋಕೆ ನಾವು ರೊಕ್ಕ ಕೊಟ್ಟು ಹಾಕ್ಸಿಲ್ಲ. ಆಮೇಲೆ ಹಿಂಗೆ ಪರಿಸ್ಥಿತಿಯಾಗ ಎಲೆಕ್ಷನ್ ಆಡಬೇಕಾದ್ರೆ ಭಾಳ ಕಷ್ಟ ಆಗಿತ್ತು. ಕೊನೆಗೆ ದೇವರು ನಮ್ಮ ಪಾಲಿಗೆ ಬೆನ್ನಿಗೆತ್ತು ಯಶ ಕೊಟ್ಟ. ಯಾಕೆ 25 ಸರಿ ಗ್ಯಾಪ್ ಇರ್ತದೆ ಓಟ್ ಹಾಕಲೇ. ನಾವು ಓಟ್ ಹಾಕಿ ಸಂಜೆ ಅಮೆರಿಕ ಹೋಗ್ಬಿಟ್ನೆ. ಇಲ್ಲಿ ಇರಾಕಿಲ್ಲ 3 ದಿನ ಒಬ್ಬರು ಬಂದ ನಾವು 3 ದಿನ ಅದರಲ್ಲಿ ಬಂದನ. ಯಾಕೆ ಇಲ್ಲಿದ್ದ ಟೆನ್ಷನ್ ಆಗೈತೆ. ಶುಗರ್ ಬಿ ಪಿ ಹೆಚ್ಚಾಗಿ ಮತ್ತು ಅದ್ರ ರೋಗ ಹೋಗ್ಬಿಟ್ಟು ನಾನು 7ನೇ ತಾರೀಕು ಓಟ್ 5 ಗಂಟೆಗೆ ಸಾಹೇಬ್ ಹೇಳಿದ್ದಿಲ್ಲ. ಯಾಕಂದ್ರೆ ಇರಂಗಿಲ್ಲ ನಮ್ಮ ಟೆನ್ಷನ್ ಆಗೈತಿ. ಸುಮ್ಮನೆ ಭಾಳ ವಾತಾವರಣ ಬಿಡಿಸ್ಯಾರು. ಅಲ್ಲಿ ಗಡು ನಮ್ದು ಆಗೈತೆ. ನನಗೆ ವಿಶ್ವಾಸ ಐತೆ, ಬಟ್ ನಮ್ಮ ಮಂದಿಗೆ ವಿಶ್ವಾಸ ಇಲ್ಲ. ಅಲ್ಲಿ ನಾನು ನ್ಯೂಯಾರ್ಕ್ನಾಗಿದ್ದಾಗ ಫೋನ್ ಮಾಡ್ರೆ ಒಬ್ಬರು ಹೇಳ್ಬೇಕಲ್ಲ ಗೆದ್ದಿರ್ತಂತೆ. ಇಲ್ಲರಿ ಯಾಕೋ ಸಮಸ್ಯೆ ಬರುತ್ತೆ. ನಾ ಅಲ್ಲಿ ಕಡಿಮೆ ತನಿಖೆ ಹೇಳಿದೆ. ಲಾಸ್ಟಿಗೆ ಹೇಳಿನ 1.5 ಲಕ್ಷಕ್ಕೆ ಕಡಿಮೆ ಓಟ್ ಹಾಕಿದ್ರೆ ನಮ್ಮ ಸೀಟ್ ಗೆದ್ದು ತಲ್ತಿಲ್ಲ ಅಂತ. ಅದಾಗ 1.5 ಕಡಿಮೆ ಆದ್ರೆ MLA ಅವ್ರು ರಾಜೇಗೌಡ 10 ವರ್ಷ ತಗತ್ತೆ ಹೇಳಿ ಕಡೆ ನಮ್ಮ